ಯಂ ಶೈವಾಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನ ಶಾಸನರತಾ ಕರ್ಮೇತಿ ಮೀಮಾಂಸಕಾಃ सोयं वो विदधातु वाञ्छितफलं त्रैलोक्यनाथो विभो ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ನಾಡಿನ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಅಜ್ಜನವರನ್ನು ಪ್ರಾರ್ಥನೆ ಮಾಡಿ ಷಣ್ಮುಖಾರೂಢ ಯತಿಗಳನ್ನು ಪ್ರಾರ್ಥಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮೆಲ್ಲರನ್ನ ನಿರಂತರವಾಗಿ ಆಶೀರ್ವದಿಸುತ್ತಿರುವ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳಲ್ಲಿ ವಂದಿಸಿ ಪುಣ್ಯ ಶ್ರವಣಕ್ಕಾಗಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶಿವ ಶರಣಾರ್ಥಿಗಳು. ಶಂಕರ ಭಗವತ್ಪಾದರ ಬಹುಮೌಲಿಕವಾಗಿರುವಂತಹ ಕೃತಿಯನ್ನು ಕುರಿತು ಚಿಂತನ ಮಾಡ್ತಾ ಇದೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರೀಕರಣೆ. ಗೋವಿಂದನ ನಾಮಸ್ಮರಣೆಯನ್ನ ಮಾಡು. ಮನುಷ್ಯನಾಗಿ ಜನ್ಮ ತಾಳಿದ ಬಳಿಕ ತಳುವುದೇ ಮಾಳ್ಪುದಾವುದು ಭವಹರಣ. ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಹೇಳ್ತಾರೆ, ಮನುಷ್ಯನಾಗಿ ಹುಟ್ಟಿದ ಬಳಿಕ ಮೊಟ್ಟ ಮೊದಲು ಆತ ಮಾಡಬೇಕಾಗಿರುವಂಥ ಕರ್ತವ್ಯ ಏನು ಅಂದರೆ ಭವಹರಣ. ಪರಮಾತ್ಮ ಯಾವ ಕಾರಣಕ್ಕಾಗಿ ನಮಗೆ ಮನುಷ್ಯ ಜನ್ಮವನ್ನು ಅನುಗ್ರಹಿಸಿದ್ದಾನೆ ಅಂದರೆ ಈ ಹುಟ್ಟು ಸಾವುಗಳ ಚಕ್ರದಿಂದ ನೀನು ಮುಕ್ತನಾಗು ಅನ್ನುವಂಥ ಕರುಣಾಭಾವದಿಂದ ನಮಗೆ ಅನುಗ್ರಹವನ್ನು ದಯಪಾಲಿಸ. ಇಲ್ಲಿ ಬಂದು ನಾನು ಮಾಡಬೇಕಾಗಿರುವಂಥ ಮೊಟ್ಟ ಮೊದಲ ಕೆಲಸವೇ ಭವಹರಣ. ಆದರೆ ದುರದೃಷ್ಟವಶಾತ್ ಅದು ಒಂದನ್ನು ಬಿಟ್ಟು ಉಳಿದೆಲ್ಲ ಕಾರ್ಯಗಳನ್ನು ನಾವು ಮಾಡ್ತೀವಿ. ಮಾಡಬೇಕಾಗಿದ್ದನ್ನು ಮರೆತು ಉಳಿದೆಲ್ಲ ಕಾರ್ಯಗಳನ್ನು ನಾವು ಮಾಡ್ತೀವಿ. ಆ ಕಾರಣದಿಂದಲೇ ಶಂಕರ ಭಗವತ್ಪಾದರು ಮೂಢ, ಯಾವುದೂ ನಿನಗೆ ಪುರುಷಾರ್ಥವನ್ನು ನೀಡುವಂಥದ್ದು, ಯಾವುದು ನಿನಗೆ ಪುರುಷಾರ್ಥವನ್ನು ನೀಡದೇ ಇರುವಂಥದ್ದು ಅನ್ನುವ ವಿವೇಕ ನಿನ್ನೊಳಗ ಉದಯ ಆಗದೆ ಹೋದರೆ ಸಂಪಾದಿಸಿದಂಥ ಎಲ್ಲ ವಿದ್ಯೆಗಳು ವ್ಯರ್ಥ. ಆ ಕಾರಣಕ್ಕಾಗಿಯೇ ಮೂಢ ಮೂಢ ಮೂಢ. ಆ ಪದ ಪ್ರಯೋಗ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಎಚ್ಚರ ಆಗು. ಮಾಡಬೇಕಾಗಿರುವಂಥ ಕರ್ತವ್ಯದ ಕಡೆಗೆ, ಮಾಡಬೇಕಾಗಿರುವಂಥದ ಕೆಲಸದ ಕಡೆಗೆ ನೀನು ಲಕ್ಷ್ಯ ವಹಿಸು. ಈ ಗ್ರಂಥಕ್ಕೆ ಬಹಳ ಸುಂದರವಾಗಿರುವಂಥ ಶೀರ್ಷಿಕೆ ಇದೆ, ಮೋಹ ಮುದ್ಗರ.
ಗ್ರಂಥ ಶೀರ್ಷಿಕೆ ಏನು ಅಂದರೆ ಮೋಹ ಮುದ್ಗರ. ಮೊನ್ನೆ ದಿವಸ ಗುರುಗಳು ಹೇಳಿದರು, ಮುದ್ಗರ ಅಂದರೆ ಸುತ್ತಿಗೆ. ಸುತ್ತಿಗೆ ಉಪಯೋಗವನ್ನು ನಾವು ನೋಡ್ತೀವಿ. ಕಠಿಣವಾಗಿರುವಂಥ ಕಲ್ಲುಗಳನ್ನು ಒಡೆಯುವುದಕ್ಕೆ ಸುತ್ತಿಗೆಯನ್ನು ಉಪಯೋಗ ಮಾಡ್ತಾರೆ. ಯಾವುದು ಕಾಠಿಣ್ಯದಿಂದ ತುಂಬಿಕೊಂಡಿರ್ತದೆಯೋ ಅದರ ಮೇಲೆ ಪ್ರಹಾರ ಮಾಡುವುದಕ್ಕೆ ಅದಕ್ಕಿಂತಲೂ ಬಲಿಷ್ಠವಾಗಿರುವಂಥದ್ದನ್ನು ಪ್ರಯೋಗ ಮಾಡ್ತಾರೆ. ಯಾವಾಗ ಕಲ್ಲನ್ನು ಒಡಿಬೇಕಾಗಿತ್ತು ಅಂದರೆ ಸುತ್ತಿಗೆನೇ ಬೇಕು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲ್ಲು ಇರ್ತದೆ ಅಷ್ಟು ದೊಡ್ಡ ಪ್ರಮಾಣದ ಸುತ್ತಿಗೆ ಪ್ರಯೋಗಗಳನ್ನು ಮಾಡ್ತಾರೆ. ಮುದ್ಗರ ಅಂದರೆ ಸುತ್ತಿಗೆ. ಇದು ಯಾವುದರ ಮೇಲೆ ಪ್ರಹಾರ ಮಾಡ್ತದೆ ಈ ಕಾವ್ಯದಲ್ಲಿ ಅಂತ ಕೇಳಿದರೆ ಮೋಹದ ಮೇಲೆ ಮುದ್ಗರದ ಪ್ರಯೋಗ. ಇಲ್ಲಿ ಮುದ್ಗರ ಯಾವುದು? ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಪರಶಿವನ ಜ್ಞಾನ. ಪರಮಾತ್ಮನ ಜ್ಞಾನ ಆಗಿಬಿಡ್ತು ಅಂದ್ರೆ ಮೋಹ ತನ್ನಿಂದ ತಾನೇ ನಾಶವಾಗ್ತದೆ. ಆ ಕಾರಣದಿಂದ ನೀನು ಏನೆಲ್ಲವನ್ನು ಕಲಿತಿ ವ್ಯಾಕರಣ ಜೀವನದುದ್ದಕ್ಕೂ ನೀನು ಅಭ್ಯಾಸ ಮಾಡಿ. ಭಗವಂತ ಹೇಳ್ತಾನೆ, ಎಲ್ಲ ವಿದ್ಯೆಗಳಲ್ಲಿ ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ. ಎಲ್ಲ ವಿದ್ಯೆಗಳಲ್ಲಿ ನಾನು ಯಾವ ವಿದ್ಯೆಯಾಗಿರ್ತೀನಿ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಧ್ಯಾತ್ಮ ವಿದ್ಯೆಯೇ ನಾನಾಗಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ ಇನ್ನುಳಿದಂಥ ವಿದ್ಯೆಗಳ ಪ್ರಿಯನಲ್ಲ. ಆ ಕಾರಣಕ್ಕಾಗಿ ಆ ಎಲ್ಲ ವಿದ್ಯೆಗಳ ಮೋಹವನ್ನು ನಾವು ತ್ಯಾಗ ಮಾಡಬೇಕು. ಆ ಮೋಹ ತ್ಯಾಗವೇ ನಿಜವಾಗಿರುವಂಥ ಮೋಕ್ಷ. ಮೋಕ್ಷ ಅಂದ್ರನೇ ಮೋಹತ್ಯಾಗ. ಏನಿದು ಮೋಹ? ಮೋಹ ಅಂದ್ರೆ ಏನು? ಮಮತ್ವ ಬುದ್ಧಿ ಮೋಹ. ಮೋಹ ಅನ್ನೋದಕ್ಕೆ ವ್ಯಾಖ್ಯಾನ ಹೇಳ್ತಾರೆ, ಮಮತ್ವ ಬುದ್ಧಿ. ಮಮ ಅಂದ್ರೆ ನಾನು ಮತ್ತು ನನ್ನದು. ಮಮತ್ವ ಬುದ್ಧಿ ಅಂದ್ರೆ ನಾನು ಮತ್ತು ನನ್ನದು. ನಾನು ಮತ್ತು ನನ್ನದು ಅನ್ನುವಂಥದ್ದು ಎಲ್ಲಿವರೆಗೂ ಇರುತ್ತದಲ್ಲ ಅಲ್ಲಿವರೆಗೂ ಆತನಿಗೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಮತ್ವ ತ್ಯಾಗ ಆಯಿತು ಅಂದ್ರೆ ಮೋಕ್ಷ ಬೇಕು ಅಂತ ನಾವು ಅಪೇಕ್ಷೆ ಮಾಡಬೇಕಾಗಿರುವಂಥ ಅವಶ್ಯಕತೆನೇ ಇಲ್ಲ. ಮಮತ್ವ ತ್ಯಾಗವೇ ಮೋಕ್ಷ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪ್ರಶ್ನೆ ಮಾಡ್ತಾರೆ, ಮಮಕಾರ ಕಿಂ ಮಿಕ್ಕಿನ ಬಂಧ ಮುಂಟೆ. ಯಾವುದು ನಮ್ಮನ್ನು ನಿಜವಾಗಿ ಬಂಧಿಸುವಂಥದ್ದು ಅಂದ್ರೆ ಮಮಕಾರ. ಮಮಕಾರ ನಮ್ಮನ್ನ ಬಂಧನಕ್ಕೊಳ ಮಾಡುತ್ತದೆ. ಮಮಕಾರದಿಂದ ದುಃಖ ಅದ, ಮಮಕಾರದಿಂದ ಶೋಕ ಅದ. ಮಮಕಾರ ಏನೆಲ್ಲವನ್ನು ಮಾಡಿ ಒಗಿತದೆ. ನಿಜವಾಗಿ ನಮ್ಮನ್ನು ಬಂಧಿಸುವಂಥದ್ದು ಯಾವುದು ಅಂದ್ರೆ ಮಮಕಾರವೇ. ಅದು ಎಷ್ಟು ನಮ್ಮನ್ನು ಬಂಧಿಸ್ತದೆ ಅಂದ್ರೆ ಎಲ್ಲಿ ಹೋಗಲಾರ್ದಂಗೆ ಮಾಡ್ತದೆ. ಅದು ಯಾವುದರ ಮೇಲೇನೆ ನಾವು ಮಮಕಾರ ಇರಬಹುದು. ಹಣದ ಮೇಲೆ ಮಮಕಾರ ಇತ್ತು ಅಂದ್ರೆ ಅದನ್ನು ಬಿಟ್ಟರೆ ಬೇರೆ ಏನೂ ಮಾಡಬಾರ್ದು ಅನ್ನಿಸ್ತದೆ. ಮಕ್ಕಳ ಮೇಲೆ ಮಮಕಾರ ಇತ್ತು ಅಂದ್ರೆ ಅದನ್ನು ಬಿಟ್ಟರೆ ಬೇರೆ ಯಾವ ಪ್ರಪಂಚನೇ ಇಲ್ಲ ಅಂತ ಅನ್ನಿಸ್ತದೆ. ಶರೀರದ ಮೇಲೆ ಮಮಕಾರ ಇತ್ತು ಅಂದ್ರೆ ಆ ಶರೀರದ ಪೋಷಣೆ ಪಾಲನೆಯಲ್ಲಿನೇ ದಿನ ಕಳೆದು ಹೋಗ್ತಾ ಹೊರತು ಅದನ್ನು ಬಿಟ್ಟರೆ ಮತ್ತೊಂದು ನಮಗೆ ಗೊತ್ತಾಗೋದೇ ಇಲ್ಲ. ಅವುಗಳನ್ನು ಪ್ರೇಮಿಸಬಾರದು ಅಂತ ಅದರ ಅರ್ಥ ಅಲ್ಲ. ಅದೇ ನೀನಲ್ಲ ಅನ್ನುವಂಥ ಜ್ಞಾನ ಮಾಡಿಕೊಡಬೇಕು. ಶರೀರವನ್ನು ತಿರಸ್ಕರಿಸಬೇಕು ಅಂತ ಅರ್ಥ ಅಲ್ಲ. ಮನೆಯನ್ನು ತಿರಸ್ಕರಿಸಬೇಕು ಅಂತ ಅರ್ಥ ಅಲ್ಲ. ಮಕ್ಕಳನ್ನ ತಿರಸ್ಕರಿಸಬೇಕು ಅಂತ ಅರ್ಥ ಅಲ್ಲ. ಅದೇ ಎಲ್ಲವೂ ಅಲ್ಲ ಅನ್ನುವಂಥ ಜ್ಞಾನವನ್ನ ಮಾಡಿಕೊಳ್ಳಬೇಕು. ಯಾವಾಗ ಆ ಜ್ಞಾನ ಆಗ್ತದಲ್ಲ ಅದಕ್ಕೆ ಮೋಹನಾಶ ಅಂತ ಹೇಳ್ತಾರೆ. ಈ ಮಮಕಾರ ಬಹಳ ವಿಚಿತ್ರವಾಗಿ ವರ್ತನೆಯನ್ನು ಮಾಡುತ್ತದೆ. ಮಮಕಾರ ಇರೋದ್ರಿಂದನೇ ನಮಗೆ ದುಃಖ ಆಗ್ತದೆ. ನನ್ನದು ಅಂತ ಎಲ್ಲಿ ಬರ್ತದಲ್ಲ ಅಲ್ಲಿ ದುಃಖ ಆಗ್ತದೆ. ಯಾವನೊಬ್ಬ ಕುದುರೆ ತಂದಿದ್ದ ಅಂತ, ಬಹಳ ಚಲೋ ಜೋಪಾನ ಮಾಡ್ತಿದ್ದ. ಅದಕ್ಕೆ ಏನು ಬೇಕು ಎಲ್ಲ ಪ್ರತಿನಿತ್ಯ ಒದಗಿಸ್ತಿದ್ದ. ಒಮ್ಮೆ ಏನಾಯಿತು ಅಂದ್ರೆ ಆ ಕುದುರೆ ಸತ್ತು ಹೋಯ್ತು. ಕುದುರೆ ಸತ್ತ ತಕ್ಷಣನೇ ಅವ ಅಳುವುದಕ್ಕೆ ಆರಂಭ ಮಾಡಿದ.
ಯಾಕೆ ಅಳತಾನ ಕುದುರೆ ಸತ್ತ ತಕ್ಷಣ ಅಂತ ಕೇಳಿದ್ರೆ, ಆ ಕುದುರೆ ನನ್ನದು ಅನ್ನುವಂಥ ಭಾವ ಅದ. ಲೋಕದೊಳಗೆ ಬಹಳಷ್ಟು ಕುದುರೆ ಸಾಯ್ತಾವ. ಎಲ್ಲ ಕುದುರೆ ಸತ್ತ ತಕ್ಷಣ ಅವನಿಗೆ ಅಳು ಬರಂಗಿಲ್ಲ. ಯಾವುದು ನನ್ನದು ಅಂತ ನಾನು ಅಪ್ಪಿಕೊಂಡಿರ್ತೇನಲ್ಲ, ಅದು ನನ್ನಿಂದ ದೂರ ಆಯಿತು ಅಂದ್ರೆ ದುಃಖ ಆಗ್ತದೆ. ಕುದುರೆ ನಾನಲ್ಲ, ಆದರೆ ನನ್ನದು ಅಂತ ಅದು ಹಚ್ಕೊಂಡಿನಲ್ಲ, ಅದು ದುಃಖ ಕೊಡ್ತದೆ. ಗುರುಗಳು ಯಾವಾಗಲೂ ಒಂದು ಉದಾಹರಣೆಯನ್ನು ಹೇಳ್ತಿರ್ತಾರೆ. ಬಹಳ ಚಲೋ ಮನಿ, ಇವ ಕಟ್ಸಿದ್ದಲ್ಲ, ಅವರ ಅಪ್ಪ ಕಟ್ಸಿದ್ದು. ಸಾಗವಾಣಿ ಕಟ್ಟಿಗೆ ಮನಿ, ಕೆತ್ತನೆ ಅಷ್ಟು ಅತ್ಯದ್ಭುತವಾಗಿರುವಂಥ ಕೆತ್ತನೆಯ ಮನಿ. ಸುತ್ತು 10 ಹಳ್ಳಿಯ ಜನ ಅದನ್ನು ನೋಡ್ಬೇಕಂತಾನೆ ಬರ್ತಿದ್ರಂತ, ಅಷ್ಟು ಸುಂದರವಾಗಿರುವಂಥ ಕೆತ್ತನೆ, ಅಂಥ ಮನೆ. ಕಾಲಮಾನ ಹೆಂಗ ಬಂತು ಅವನಿಗೆ ಬಡತನ ಅಂದ್ರೆ ಮಾರಬೇಕಾದಂಥ ಪ್ರಸಂಗ ಬಂತು. ಆ ಮನೆಯನ್ನ ಮಾರಾಟಕ್ಕೆ ಕೊಡಬೇಕು ಅಂತ 4-6 ಜನರಿಗೆ ಮಾತಾಡಿದ್ದ. 4 ಜನ ಮಕ್ಕಳು, ತಂದೆ ಉಷ್ಟ್ರು ಕೂಡಿ ಅದನ್ನು ಮಾರಿದ್ರಾಯ್ತು ಅಂತ ವಿಚಾರ ಮಾಡಿದ್ರು. ಮಾತುಕತೆಯನ್ನು ಮುಗಿದಿತ್ತು, ಇನ್ನೇನು ಪೂರ್ತಿ ವ್ಯವಹಾರ ಮುಗಿದಿರ್ಲಿಲ್ಲ. ಅಂದ ರಾತ್ರಿ ಏನಾಗ್ಬಿಟ್ಟಿತ್ತು ಅಂದ್ರೆ ಆ ಮನೆಗೆ ಬೆಂಕಿ ಬಿದ್ದು ಬಿಡ್ತು. ಆ ಮನೆಗೆ ಬೆಂಕಿ ಬಿದ್ದ ತಕ್ಷಣನೇ ಆ ಮನೆ ಯಜಮಾನ ಅದನ್ನ ನೋಡಿ ಅಳೋದಕ್ಕೆ ಆರಂಭ ಮಾಡಿದ. ದುಃಖ ಆಗ್ತದೆ. ಯಾರಿಗಾದ್ರೂ ಅಷ್ಟು ಸುಂದರವಾಗಿರುವಂತ ಮನೆಗೆ ಬೆಂಕಿ ಬಿತ್ತು ಅಂದ್ರೆ ಎಷ್ಟು ದುಃಖ ಆಗ್ಲಿಕ್ಕಿಲ್ಲ. ಆತ ಅಳೋದಕ್ಕೆ ಆರಂಭ ಮಾಡಿದಾಗ ಸ್ವಲ್ಪ ಸಮಯದ ನಂತರ ಹಿರಿಯ ಮಗ ಬಂದಂತೆ, ದುಃಖ ಮಾಡ್ಕೋಬೇಡ, ತಂದೆಯನ್ನು ಸಮಾಧಾನ ಮಾಡಕತ್ತ, ದುಃಖ ಮಾಡ್ಕೋಬೇಡ, ಯಾಕ ಅಂತ ಅಪ್ಪ ಕೇಳ್ತಾನ. ಅವಾಗ ಮಗ ಅಂತಾನ, ಇಲ್ಲ, ನಿನ್ನೇನು ನಾವು ಮನೆ ಮಾರಬೇಕು ಅಂತ ಹೋಗಿದ್ವಿ, ಅಲ್ಲಿ ಕುಂತು ನಾವೇನು ಮಾತಾಡಿದ್ವಿ, ಆ ಮಾತಿನ ಅನುಗುಣವಾಗಿ ನೀನು ಅದನ್ನು ಪೂರ್ತಿ ಮುಗಿಸ್ಲಿಲ್ಲ. ನಾನು ಅಲ್ಲೇ ಕೂತು ಮಾತುಕತೆಯನ್ನು ಮಾಡಿ ಈ ಮನೆಯನ್ನು ನಿನ್ನೆ ಮಾರಿಬಿಟ್ಟೀನಿ. ಅವ್ರು ಈಗಾಗಲೇ 1,000 ರೂಪಾಯಿ ಅಡ್ವಾನ್ಸ್ ತೆಗೆ ಕೊಟ್ಟಾರ, ಉಳಿದಿದ್ ರೊಕ್ಕ ಕೊಡೋದಷ್ಟ ಬಾಕಿ ಅದ. ಯಾವ ಮನೆಯನ್ನು ನೋಡಿ ಅಳಾಕತ್ತಿದ್ದ ಅದನ್ನ ಮಾರಿಬಿಟ್ಟೀನಿ ಅಂತ ಕೇಳಿದ ತಕ್ಷಣ ಸಮಾಧಾನ ಆಯ್ತು. ಉಳಿದವ್ರ ಜೊತೆಗೆ ಅವನು ನಿಂತು ನೋಡಾಕತ್ತ. ಮತ್ತು ಸ್ವಲ್ಪ ಸಮಯದೊಳಗೆ ಅಳು ಬಂದಾಯ್ತು. ಸಣ್ಣ ಮಗ ಬಂದ. ಅವ ಅಂದ, ಏನ ಕಷ್ಟ ಬಂದರೂ ಚಿಂತಿಲ್ಲ, ಹಿರಿಯರ ಕಟ್ಸಿದ ಮನಿ ಇದು, ಮಾರಬಾರದು ಅಂತೇಳಿ ಏನು ಅಣ್ಣ ವ್ಯವಹಾರ ಮಾಡಿಕೊಂಡು ಬಂದಿದ್ದ ಅದನ್ನ ಮುರಿದು ಹೊಳ್ಳಿ ಅವ್ರಿಗೆ 1,000 ರೂಪಾಯಿ ಕೊಟ್ಟು ಮನಿ ನಮ್ಮ ಹೆಸರಲ್ಲಿ ಉಳಿಸ್ಕೊಂಡಿನಿ ಅಂತ ಸಣ್ಣ ಮಗ ಹೇಳಿದ. ನಿಂತು ನೋಡಾಕತ್ತ, ಮತ್ತ ಅಳಾಕತ್ತ. ಯಾವಾಗ ನನ್ನದು ಅಂತ ಒಳಗ ಕುಂತ್ಕೊಳ್ತದಲ್ಲ, ಅದು ದುಃಖ, ಅದು ದೂರ ಆಯಿತು ಅಂದ್ರೆ ದುಃಖ ಆರಂಭ ಆಗ್ತದೆ. ನನ್ನದಲ್ಲ ಅಂತ ಒಂದು ಕ್ಷಣ ಅನಿಸ್ತು ಅಂದ್ರೆ ಅವಾಗ ಅವ ಸಾಕ್ಷಿಯಾಗಿ ನಿಂತುಕೊಂಡು ಅದನ್ನು ನೋಡ್ಲಿಕ್ಕೆ ಹತ್ತಾನ. ಶಂಕರ ಭಗವತ್ಪಾದರು ಹೇಳುವ ವಿಚಾರ ಏನು ಅಂದ್ರೆ, ಆ ಒಳಗ ತುಂಬಿಕೊಂಡಿರುವಂತ ಮಮತ್ವದ ಬುದ್ಧಿ ಏನದಲ್ಲ, ಮೋಹದ ಬುದ್ಧಿ ಏನದಲ್ಲ, ಆ ಬುದ್ಧಿಯನ್ನ ತ್ಯಾಗ ಮಾಡಿಬಿಡು, ಆ ಕ್ಷಣದಲ್ಲಿಯೇ ನಿನಗೆ ಮೋಕ್ಷವಾಗ್ತದೆ. ಈ ವ್ಯಾಕರಣದ ಮೋಹವನ್ನ ತ್ಯಾಗ ಮಾಡು. ಆ ಮುದುಕನನ್ನು ಕುರಿತವ್ರು ಹೇಳುವಂತ ಮಾತು ಏನು ಅಂದ್ರೆ, ಸೂಚ್ಯವಾಗಿ ಆ ವ್ಯಾಕರಣದ ಮೋಹವನ್ನ ತ್ಯಾಗ ಮಾಡು, ಆ ವ್ಯಾಕರಣದ ಜಾಗದಲ್ಲಿ ನೀನು ಗೋವಿಂದನನ್ನು ಕುಳ್ಳಿರಿಸಿಕೋ, ಆಗ ನಿನಗೆ ಮೋಕ್ಷ ತನ್ನಿಂದ ತಾನೇ ಆಗ್ತದೆ. ಇದು ಮೋಕ್ಷ ಸಂಪಾದನೆ ಮಾಡುವಂಥ ಸಮಯ. ಅವರು ಆತನಿಗೆ ಉಪದೇಶ ಮಾಡಿದಂಥ ಮಾತು. ಆ ಮಮತ್ವ ಬುದ್ಧಿ ಬಹಳ ಅನಾಹುತಗಳನ್ನು ಮಾಡುತ್ತದೆ. ಒಮ್ಮೆ ನನ್ನದು ಅನ್ನುವಂಥ ಭಾವ ಒಳಗೆ ಕೂತ್ಕೊಂಡು ಬಿಡ್ತು ಅಂದ್ರೆ, ಕರ್ತವ್ಯ ವಿಷಯಕ ವಿವೇಕ ರಹಿತ. ಮೋಹದ ಪರಿಣಾಮ ಏನು ಅಂತ ಕೇಳಿದ್ರೆ, ಕರ್ತವ್ಯ ವಿಷಯಕ ವಿವೇಕರಹಿತ. ಯಾವುದು ನನ್ನ ಕರ್ತವ್ಯ ಆಗಿತ್ತು, ಯಾವುದನ್ನ ನಾನು ಮಾಡಬೇಕಾಗಿತ್ತು, ಅದನ್ನ ಮಾಡಿಗೊಡ್ಲಾರ್ದಂಗ ಮಾಡೋದನ್ನೇ ಮೋಹದ ಪರಿಣಾಮ. ಒಬ್ಬ ಕೋರ್ಟಿನೊಳಗೆ ಒಬ್ಬ ಜಡ್ಜ್ ಅದಾನ. ಅವ ಯಾರ್ಯಾರು ಬಂದಾರ ನ್ಯಾಯ ಕೇಳ್ಕೊಂಡು ಅವರೆಲ್ಲರಿಗೂ ನ್ಯಾಯವನ್ನು ಒದಗಿಸಬೇಕಾಗಿರುವಂಥದ್ದು ಅವನ ಕರ್ತವ್ಯ. ಆ ಕರ್ತವ್ಯ ಪಾಲನೆಯನ್ನ ನ್ಯಾಯಾಧೀಶನಾಗಿರುವಂಥವನು ಮಾಡಬೇಕು. ಆಯ್ತು, ಸುಮಾರು ದಿನಗಳ ಕಾಲ ಆ ನ್ಯಾಯ ನಡೀತು ಕೋರ್ಟಿನೊಳಗ. ಕೊನೆಯದಾಗಿ ಅವ ಜಡ್ಜ್ಮೆಂಟ್ ಬರೀಬೇಕಾಗ್ಯದ. ಜಡ್ಜ್ಮೆಂಟ್ ಬರೀಬೇಕಾಗಿರುವಂತ ಹಿಂದಿನ ದಿವಸ ಆ ಜಡ್ಜ್ಗಳ ಹತ್ರಕ್ಕೆ ಹೋಗಿ ಒಬ್ಬ ಹೆಂಗೋ ಸಂಪರ್ಕ ಮಾಡಿ, ಅಷ್ಟು ಸುಲಭವಾಗಿ ಜಡ್ಜ್ಗಳನ್ನು ಭೇಟಿಯಾಗಕ್ಕೆ ಬರಂಗಿಲ್ಲ. ಅದು ಲೋಕಕ್ಕೆ ವಿರುದ್ಧವಾಗಿರುವಂಥದ್ದು, ನ್ಯಾಯಶಾಸ್ತ್ರಕ್ಕೆ ವಿರುದ್ಧವಾಗಿರುವಂಥದ್ದು.
ಆದಾಗ್ಯೂ ಹೆಂಗೋ ಸಂಪರ್ಕ ಮಾಡಿ ಜಡ್ಜನನ್ನ ಸಂಪರ್ಕ ಮಾಡಿದ್ರು, ನ್ಯಾಯಾಧೀಶನನ್ನ ವಕೀಲ ಸಂಪರ್ಕ ಮಾಡಿ ಹೇಳ್ತಾನ, ಏನು ಅಪರಾಧಿ ಆಗ್ಯಾನಲ್ಲ, ಅಪರಾಧಿ ಬೇರೆ ಯಾರು ಅಲ್ಲ, ಅವ ನಿಮ್ಮ ಹತ್ತಿರದ ಸಂಬಂಧಿಕ. ಅದು ಒಂದು ಸೂಚನೆಯನ್ನು ಹಿಂದಿನ ದಿವಸ ಕೊಟ್ಟ, ನಾಳೆ ಜಡ್ಜ್ಮೆಂಟ್ ಬರಿಬೇಕಾಗ್ಯದ. ಯಾವಾಗ ನ್ಯಾಯಾಧೀಶರು ನ್ಯಾಯಾಲಯಕ್ಕೆ ಬಂದ್ರು, ನನ್ನ ಸಂಬಂಧಿಕ ಅನ್ನುವಂಥ ಭಾವವನ್ನು ಒಳಗ ತುಂಬಿಕೊಂಡ್ರು ಅಂದ್ರೆ ಇಡೀ ನ್ಯಾಯವೇ ಉಲ್ಟಾಗಿ ಹೋಗ್ತದೆ. ಯಾಕ? ಕರ್ತವ್ಯ ವಿಷಯಕ ವಿವೇಕ ರಹಿತ. ಮೋಹಕ್ಕೆ ಎಂಥ ಶಕ್ತಿ ಅದ ಅಂದ್ರೆ ತನ್ನ ಕರ್ತವ್ಯದಿಂದ ಆತನನ್ನ ಪತನಗೊಳಿಸುವಂತ ಶಕ್ತಿ ಮೋಹಕ್ಕದ. ಆ ಮೋಹ ತ್ಯಾಗ ಮಾಡಬೇಕು ಅಂದ್ರೆ ಅಷ್ಟು ಸುಲಭವಾಗಿರುವಂಥದ್ದಲ್ಲ. ಯಾಕ? ಬಾಲ್ಯದಿಂದಲೂ ಅದನ್ನು ರೂಢಿಸಿಕೊಂಡು ಬಂದೀವಿ, ಅದನ್ನು ಬೆಳೆಸ್ಕೊಂಡು ಬಂದೀವಿ, ಅದರ ಪಾಲನ ಪೋಷಣೆಗಳನ್ನು ಮಾಡ್ಕೋತ ಬಂದೀವಿ. ನನ್ನದ್ದು ಅಂತ ಬಾಲ್ಯದಿಂದ ಹಚ್ಚಿಕೊಂಡು ಬಂದಾಗ ಒಮ್ಮಿಂದೊಮ್ಮಗ್ಲೆ ಅದನ್ನು ಕೈ ಬಿಡಬೇಕು ಅಂದ್ರೆ ಅಷ್ಟು ಸುಲಭ ಸಾಧ್ಯವಾಗಿರುವಂಥದ್ದಲ್ಲ. ಸಣ್ಣ ಸಣ್ಣ ಮೋಹಗಳು ಎಂತೆಂಥ ಅನಾಹುತಗಳನ್ನು ಮಾಡ್ತಾವಂದ್ರೆ, ಸೀತಾದೇವಿಗೆ ಅಪೇಕ್ಷೆ ಆಗಿರುವಂಥದ್ದು ಬಹಳ ದೊಡ್ಡದೇನಲ್ಲ. ಸಾಮ್ರಾಜ್ಯವನ್ನೇ ಬಿಟ್ಟು ಬಂದಿರುವಂಥ ಹೆಣ್ಮಗಳು, ಗಂಡನೇ ಬೇಕು ಅಂತ ರಾಮಚಂದ್ರನನ್ನ ಬೆನ್ನು ಹತ್ತಿ ಬಂದಿರುವಂಥ ಸೀತಾದೇವಿ ಅರಣ್ಯದೊಳಗಿರುವಾಗ ಸುಮ್ಮನೆ ಒಂದು ಜಿಂಕೆಯನ್ನು ನೋಡಿ ಮೋಹಿತಳಾದ. ಜಿಂಕೆಯನ್ನು ನೋಡಿ ಮೋಹಿತಳಾದ. ಬೇಕು ಅನ್ನುವಂಥ ಆ ಜಿಂಕೆಯ ಮೋಹ ಏನಾಗಿ ಹೋಯಿತು, ಇಡೀ ಬದುಕನ್ನೇ ಉಲ್ಟಾ ಮಾಡೋಯಿತು. ರಾವಣನಾದರೂ ಸಹಿತ ಬಹುದೊಡ್ಡ ಪರಮ ಭಕ್ತ, ಶಿವನ ಭಕ್ತ. ರಾವಣ ಬರೆದಿರುವಂಥ ಗೀತೆಗಳನ್ನು ಓದಿಬಿಟ್ರೆ ಶಿವ ಸಹಿತ ನರ್ತನ ಮಾಡ್ತಿದ್ದಂಥ ಅಷ್ಟು ಅತ್ಯದ್ಭುತವಾಗಿರುವಂಥ ಗೀತೆಗಳು ರಾವಣನ ಗೀತೆಗಳು. ಆದರೆ ರಾವಣನ ಇಡೀ ಬದುಕನ್ನು ದುರಂತಮಯವಾಗಿಸಿದ್ದು ಯಾವುದು ಅಂದ್ರೆ ಸೀತೆಯ ಮೇಲೆ ಅವ ಒಂದು ಕ್ಷಣ ಮಾಡಿದಂಥ ಮೋಹ. ಒಯ್ಯಬೇಕು ಅನ್ನುವಂಥ ಮೋಹ ಏನು ಬಂತಲ್ಲ, ಇಡೀ ಬದುಕನ್ನೇ ಅದು ಪಲ್ಲಟಗೊಳಿಸಿ ಬಿಡುತ್ತದೆ. ಮೋಹ ಅನ್ನುವಂಥದ್ದು ಆ ಕ್ಷಣದಲ್ಲಿ ಬಂದು ಹೋಗ್ತಿರ್ತದೆ. ಆವಾಗ ಸಾಧಕನಾಗಿರುವಂಥವನು ಎಚ್ಚರದಿಂದ ಆ ಮೋಹದ ಬಗ್ಗೆ ಯಾವಾಗಲೂ ಜಾಗೃತನಾಗಿದ್ದು ತನ್ನ ಸಾಧನೆಯೊಳಗೆ ತಾನು ತೊಡಗಬೇಕು ಅಂತ ಹೇಳ್ತಾರೆ. ಮೋಹ ಇಷ್ಟೇ ಕೆಲಸಗಳನ್ನೆಲ್ಲ ಶರೀಫರು ಹೇಳ್ತಾರೆ. ಒಮ್ಮೆ ಆ ಮೋಹ ತ್ಯಾಗ ಆಗಿಬಿಡ್ತು ಅಂದ್ರೆ ಯಾರ ಚಿಂತೆ ಮೋಕ್ಷದ ಗೊಡವೆನೇ ಬೇಕಾಗಿಲ್ಲ ಅಂತಾರೋ. ಲೋಕದ ಉದಾಹರಣೆಯನ್ನು ಇಟ್ಕೊಂಡು ಹೇಳ್ತಾರೆ. ಶರೀಫರ ಹೆಂಡತಿ ತೀರ್ಕೊಂಡ್ಲು. ಹೆಂಡತಿ ತೀರ್ಕೊಂಡ ಬಳಿಕ ಈ ಗೀತೆಯನ್ನ ಅವ್ರು ಬರೀತಾರೆ. ಲೋಕದ ಕಣ್ಣಿಗೆ ಹೆಂಡತಿಯ ಶೋಕದಲ್ಲಿ ಅವರು ಬರೆದ್ರು ಅಂತ ಅನಿಸಿದ್ರು ಸಹಿತ ಅದರಲ್ಲಿ ಮಹಾತ್ಮರು ಯಾವ ಹಾಡುಗಳನ್ನು ಹಾಡ್ತಾರೆ ಅದರಲ್ಲಿ ತತ್ವನೇ ತುಂಬಿಕೊಂಡಿರ್ತದೆ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ಇಲ್ಲಿ ಮಾವನ ಮನೆ ಅಂದ್ರೆ ಯಾವುದು? ಮೋಕ್ಷನೇ. ಯಾವ ಹೆಂಡತಿ ತೀರ್ಕೊಂಡಾಳಂದ್ರೆ ಮೋಹ ಅನ್ನಕಿನ ಸತ್ ಹೋದ ಬಳಿಕ ಮೋಕ್ಷದ ಹಂಗ್ಯಾಕ? ಮೋಹದ ನಿರ್ಮೂಲನವೇ ಮೋಕ್ಷ. ಯಾವುದ್ರ ಮೇಲೆ ನಾನು ಮೋಹ ಇದ್ದೆ, ಯಾವುದನ್ನು ನಾನು ಇದುವರೆಗೂ ಹಚ್ಕೊಂಡಿದ್ದೆ ಅದ ಇಲ್ಲದಂಗ ಆಗೈತಿ ಅಂದ ಬಳಿಕ ಇನ್ನು ಮೋಕ್ಷದ ಬಗ್ಗೆ ನಾನು ಚಿಂತೆ ಮಾಡಬೇಕಾಗಿಲ್ಲ. ಮೋಹತ್ಯಾಗವೇ ಮೋಕ್ಷವಾಗ್ತದೆ. ಅದನ್ನು ಶರೀಫರು ಲೋಕದೊಳಗ ಮಾವನ ಮನೆ ಅನ್ನುವಂಥದ್ದನ್ನ ಮೋಕ್ಷ ಧಾಮವಾಗಿಸಿದಂಥ ಪರಮ ಪದ್ಯ ಅಂದ್ರೆ ಮೋಹದ ಹೆಂಡತಿ ತೀರಿದ ಬಳಿಕ. ನಾವು ಮಹಾಭಾರತದ ಕಥೆಗಳನ್ನು ಕೇಳ್ತೀವಿ. ಎಲ್ಲಿಂದ ಆಗ್ತದೆ ಮಹಾಭಾರತ? ಇಲ್ಲಿಂದ ಆರಂಭಗೊಳ್ಳುತ್ತದೆ. ಧೃತರಾಷ್ಟ್ರ ಎಲ್ಲರನ್ನೂ ಸಮಾನವಾಗಿ ನೋಡ್ಬಿಟ್ಟಿದ್ದ ಅಂದ್ರೆ ಮಹಾಭಾರತ ನಡೀತಾನೆ ಇರಲಿಲ್ಲ. ಧೃತರಾಷ್ಟ್ರ ಮೊದಲನೇ ಹೇಳ್ತಾನೆ, ಮಾಮಕ ಪಾಂಡವಾಶ್ಚೈವ. ಅವು ಮೊದಲು ಪ್ರಯೋಗ ಮಾಡಿದಂಥ ಗೀತೆಯ ಮೊದಲನೆಯ ಶ್ಲೋಕವೇ ಅದು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ. ಎರಡನೇ ಚರಣದೊಳಗೆ ಹೇಳ್ತಾನ, ಮಾಮಕ ಪಾಂಡವಾಶ್ಚೈವ. ಮಾಮಕ ಅಂದ್ರೆ ನನ್ನವರು ಮತ್ತು ಪಾಂಡವರು. ಕೆಂ ಅಕುರ್ವತ ಸಂಜಯ. ಏನು ಮಾಡಿದ್ರು? ಎಲ್ಲರೂ ಏನು ಮಾಡಿದ್ರು ಅಂತ ಕೇಳಿದ್ರೆ ಪ್ರಶ್ನೆನೇ ಇರಲಿಲ್ಲ ಸಂಜಯನಿಗೆ. ಅವ ಕೇಳುವುದೇನು? ನನ್ನವರು ಮತ್ತು ಪಾಂಡವರು ಅಂದ್ರೆ ಕೌರವನಾಗಿರುವಂಥ ನನ್ನ ವಂಶಜರಾದ ದುರ್ಯೋಧನಾದಿಗಳು ಮತ್ತು ಪಾಂಡವರು ಅಂದ್ರೆ ಧೃತರಾಷ್ಟ್ರ ಅಲ್ಲೇ ಎರಡು ಭಾಗ ಮಾಡಿದ.
ನನ್ನವರು ಅಂತ ಎಲ್ಲಿ ಬಂತಲ್ಲ ಅಲ್ಲಿಂದ ಆರಂಭ ಆಯಿತು. ಅರ್ಜುನನಿಗಾದರೂ ಸಹಿತ ಅದೇ ಮೋಹ ಇತ್ತು. ಅಲ್ಲಿವರೆಗೂ ಏನೆಲ್ಲ ಮಾಡಿ ನಾನು ಯುದ್ಧ ಮಾಡಬೇಕು ಹಾಗೆ ಹೀಗೆ ಅಂತ ಪರಂತಪನಾಗಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸಂಪಾದನೆ ಮಾಡಿದ. ಯುದ್ಧ ಭೂಮಿಯೊಳಗೆ ಬಂದು ನಿಂತಂತ ಅರ್ಜುನ ಸುತ್ತಲೂ ಕಣ್ಣಾಡಿಸಿದ. ಪುತ್ರಾನ್ ಪೌತ್ರಾನ್ ಮಾತೃಲಾನ್ ಪಿತಾಮಹ, ಒಬ್ರಲ್ಲ ಇಬ್ರಲ್ಲ ಎಲ್ಲರೂ ಕಣ್ಮುಂದೆ ನಿಂತುಕೊಂಡಾರ. ಏನು? ಎಲ್ಲ ರಕ್ತ ಸಂಬಂಧಿಗಳೇ. ಯಾರ ತೊಡೆ ಮೇಲೆ ಆಟ ಆಡಿ ಬೆಳೆದಿದ್ರೋ, ಯಾರ ಕಡೆಯಿಂದ ಬಿಲ್ಲು ವಿದ್ಯೆಗಳನ್ನು ಕಲ್ತಿದ್ರೋ ಅವರೆಲ್ಲರೂ ಕಣ್ಣು ಮುಂದೆ ನಿಂತುಕೊಂಡಾರ. ಅಪೋಸಿಟ್, ಅವನು ಒಂದು ಸೈನ್ಯದೊಳಗಲ್ಲ, ವಿರುದ್ಧ ಸೈನ್ಯದೊಳಗೆ ನಿಂತುಕೊಂಡಾರ. ಎಲ್ಲರೂ ದುರ್ಯೋಧನನ ಸೈನ್ಯದೊಳಗೆ ನಿಂತುಕೊಂಡಾರ. ಭೀಷ್ಮಾಚಾರ್ಯರು ಅಲ್ಲೇ ಅದಾರ, ದ್ರೋಣಾಚಾರ್ಯರು ಅಲ್ಲೇ ಅದಾರ. ಎಲ್ಲರನ್ನು ನೋಡಿದ ತಕ್ಷಣನೇ ಅರ್ಜುನನಿಗನಿಸ್ತು, ಪರಮಾತ್ಮನ ಪಾದಕ್ಕೆ ಬಂದು ನಮಸ್ಕಾರ ಮಾಡಿ ಕೂತ್ಕೊಂಡು ಬಿಟ್ಟ. ಆಗೋದಿಲ್ಲಿದು ಅಂದ. ನನ್ನ ಕಡೆಯಿಂದ ಯುದ್ಧ ಮಾಡೋದಕ್ಕ ಆಗೋದಿಲ್ಲ. ಯಾಕ ಅಂತಾನ ಪರಮಾತ್ಮ. ಅವ್ರು ಯಾರು ಮುಂದೆ ನಿಂತುಕೊಂಡವರು? ಎಲ್ಲರೂ ನನ್ನವರೇ. ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ಹೆಂಗ ನಾನು ಹೋರಾಟ ಮಾಡ್ಲಪ್ಪ? ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಯಾರ ಜೊತೆಗೆ ನೀನು ಹೋರಾಟ ಮಾಡಂತ ಹೇಳಕತ್ತೀಯಪ್ಪ ಭಗವಂತ? ಅಂಥವ್ರು ಇಂಥವ್ರಾಗಿದ್ರೆ ನನಗೇನು ಹೋರಾಟ ಮಾಡೋದು ದೊಡ್ಡ ಮಾತಾಗಿರ್ಲಿಲ್ಲ. ಎಲ್ಲ ಕಣ್ಣೆದುರಿಗೆ ನಿಂತುಕೊಂಡವರು ದ್ರೋಣರು. 12 ವರ್ಷಗಳ ಕಾಲ ಗುರುಕುಲದಲ್ಲಿ ನಮ್ಮನ್ನು ಇರಿಸಿಕೊಂಡು ಮಕ್ಕಳಿಗಿಂತಲೂ ವಿಶಿಷ್ಟವಾಗಿ ಎಂಥದ್ದು ನನ್ನ ಮೇಲೆ ಪ್ರೇಮ ದ್ರೋಣಾಚಾರ್ಯರದು. ಅಶ್ವತ್ಥಾಮನಿಗೆ ಹೇಳಿಕೊಡದೇ ಇರುವಂಥ ವಿದ್ಯೆಗಳನ್ನೆಲ್ಲ ನನಗೆ ಹೇಳಿಕೊಟ್ಟಾರ. ಅಶ್ವತ್ಥಾಮ ಅಂದ್ರೆ ಮಗ, ದ್ರೋಣಾಚಾರ್ಯರ ಮಗ. ಮಗನಿಗೆ ಕಲಿಸದೇ ಇರುವಂಥ ವಿದ್ಯೆಯನ್ನು ನನಗೆ ಹೇಳಿಕೊಟ್ಟಾರಂದ್ರೆ ಶಿಷ್ಯನ ಮ್ಯಾಲ ಎಂಥ ಪ್ರೇಮ ಇರಬೇಕು ಅವರಿಗೆ. ಅಂಥ ಪ್ರೇಮ ಪೂರಿತವಾಗಿ ತಮ್ಮೆಲ್ಲ ವಿದ್ಯೆಯನ್ನು ನನಗೆ ಧಾರೆ ಎರೆದಿರುವಂಥ ದ್ರೋಣರ ಮೇಲೆ ನಾನು ಬಾಣಗಳ ಪ್ರಯೋಗವನ್ನು ಮಾಡಲೇ? ನನ್ನ ಗುರುಗಳ ಮೇಲೆ ನಾನು ಬಾಣ ಪ್ರಯೋಗ ಮಾಡಬೇಕೆ? ಪಿತಾಮಹ, ಹೆಜ್ಜೆ ಹೆಜ್ಜೆಗೂ ನಮಗೆ ಮಾರ್ಗದರ್ಶನವನ್ನು ಮಾಡಿ ಮುನ್ನಡೆಸಿದಂಥ ಅಜ್ಜ ಭೀಷ್ಮ, ತಪಸ್ವಿ. ಎಂಥ ಪ್ರತಿಜ್ಞೆ ನನ್ನ ಅಜ್ಜನದು. ಅಂಥ ಭೀಷ್ಮನ ವಿರುದ್ಧವಾಗಿ ನಾನು ಬಾಣ ಪ್ರಯೋಗ ಮಾಡಲೆ? ಎಲ್ಲರೂ ನನ್ನವರೇ, ನನಗೆ ಸಂಬಂಧಪಟ್ಟವರೇ. ಅಂಥವ್ರ ವಿರುದ್ಧವಾಗಿ ನಾನು ಬಾಣ ಪ್ರಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ ಹೇಳ್ತಾನೆ. ಮೋಹಕ್ಕೆ ಒಳಗಾಯಿತು ಅಂದರೆ ಮನಸ್ಸು ಏನೇನು ಆಗ್ತದೆ ಶರೀರದೊಳಗೆ, ಮಾನಸಿಕವಾಗಿ ಮನುಷ್ಯ ಹೆಂಗ ಕುಗ್ಗಿ ಹೋಗ್ತಾನೆ ಅನ್ನೋದಕ್ಕೆ ಅರ್ಜುನ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಗಾಂಧೀವಂ ಸಂಸ್ರತೆ ಹಸ್ತಾತ್ ತ್ವಕ್ಚೈವ ಪರಿದೈಹತೆ ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಪರಮಾತ್ಮ, ಏನಿದು ಗಾಂಧೀವ ಧನಸ್ಸನ್ನು ತಪಸ್ಸು ಮಾಡಿ ಪಡ್ಕೊಂಡಿನಲ್ಲ, ಇಂದ್ರಾದಿ ದೇವತೆಗಳ ಅನುಗ್ರಹದಿಂದ ಪಡೆದಿರುವಂಥ ಈ ಗಾಂಧೀವ ಧನಸ್ಸು ಒಂದು ಕ್ಷಣ ಮೋಹಕ್ಕೆ ಒಳಗಾಗಿರುವಂಥ ಅರ್ಜುನನ ಕೈಯಿಂದ ಅದು ಜಾರಿ ಜಾರಿ ಕೆಳಗೆ ಬೀಳಕತ್ತ. ಅದನ್ನ ಎತ್ತಿ ಹಿಡಿದು ಯುದ್ಧ ಮಾಡಬೇಕಾಗಿರುವಂಥ ಅವನ ಕೈ ಒಳಗೆ ಅದು ನಿಲ್ಲೋದಕ್ಕೆ ತಯಾರಿಲ್ಲ. ಯಾಕ? ಒಳಗ ಮೋಹ ಹೊಕ್ಕಿತು ಅಂದ್ರೆ ಕಂಪನ ಆರಂಭ ಆಗ್ತದೆ. ಮನಸ್ಸಿನೊಳಗೆ ಅಲ್ಲೋಲ ಕಲ್ಲೋಲಗಳು ಆರಂಭ ಆಗ್ತಾವ. ನನ್ನ ಇಡೀ ಚರ್ಮ ಎಲ್ಲ ಬಿಸಿಯಾಗಿ ಹೋಗ್ಯದ, ಮೈಯೆಲ್ಲ ಬೆವರಕತ್ತದ. ಯಾವುದ್ರ ಸಲುವಾಗಿ? ಮುಂದೆ ನಿಂತವ್ರು ನನ್ನವರು, ಅವ್ರ ಮೇಲೆ ಹೆಂಗೆ ನಾನು ಯುದ್ಧವನ್ನು ಮಾಡಲಿ? ಬಾಣ ಪ್ರಯೋಗ ಮಾಡಬೇಕಾಗಿತ್ತು ಅಂದ್ರೆ ಮನಸ್ಸು ಬಹಳ ಏಕಾಗ್ರವಾಗಿರಬೇಕು. ಮೋಹಕ್ಕೆ ಒಳಗಾದಂಥ ಅರ್ಜುನನಿಗೆ ಬಾಣ ಪ್ರಯೋಗ ಮಾಡಲಿಕ್ಕೆ ಬೇಕಾಗಿರುವಂಥ ಆ ಏಕಾಗ್ರ ಚಿತ್ತತೆಯೇ ಇಲ್ಲ. ಭ್ರಮತೀವಚ ಮೇ ಮನಃ, ನನ್ನ ಮನಸ್ಸು ಸುತ್ತು ಹೊಡೆಯಕತ್ತದ. ಗಾಳಿ ಹಂಗೆ ಎಲ್ಲ ಕಡೆಗೂ ತುಂಬಿಕೊಂಡಿರ್ತದಲ್ಲ, ಹಂಗ ಮನಸ್ಸು ಒಂದ ಕಡೆಗೆ ಇಲ್ಲ, ಎಲ್ಲ ಕಡೆಗೂ ಆ ಕಡೆಗೆ ಈ ಕಡೆಗೂ ಸುತ್ತಾಡಕತ್ತು ಬಿಟ್ಟದ. ಹೆಂಗೆ ಮಾಡಲಿ? ನಾನು ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವಾಗ ಪರಮಾತ್ಮ ಅಂತಾನ, ಆ ಕ್ಷಣ, ಒಂದು ಕ್ಷಣ ಆ ಮೋಹದ ಪೊರೆಯನ್ನ ಒಂದು ಕ್ಷಣದಲ್ಲಿ ತೆಗೆದು ಬಿಟ್ರೆ ಸಾಕು, ಆತ ಮುಕ್ತನಾಗಿ ಬಿಡ್ತಾನೆ ಅನ್ನೋದಕ್ಕೆ ಪರಮಾತ್ಮನ ಈ 2 ಶ್ಲೋಕಗಳು ಮಾಡಿದಂಥ ಉಪದೇಶ ಇಡೀ ಅರ್ಜುನನ ಬದುಕನ್ನೇ ಬದಲು ಮಾಡಿಬಿಡ್ತು. ಅವ್ರು ಕೇಳ್ತಾರೆ,
ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಏನು ಮಾಡಕತ್ತೀಯಪ್ಪ ನೀನು? ಏನು ಮಾಡಬೇಕಾಗಿರುವಂಥವ ಕರ್ತವ್ಯ ವಿವೇಕರಹಿತ. ಏನು ಮಾಡಿಸ್ತದ ಮೋಹ ಅಂದ್ರೆ ನೀನು ಮಾಡಬೇಕಾಗಿರುವಂಥ ಕರ್ತವ್ಯದಿಂದ ನಿನ್ನನ್ನ ಪತಿತನನ್ನಾಗಿ ಮಾಡ್ತದೆ ಅನ್ನೋದಕ್ಕೆ ನೀನ ಸಾಕ್ಷಿ. ಎಲ್ಲಿಂದ ಬಂತದು ಈ ಒಂದು ಕಲ್ಮಶ, ಈ ಕಶ್ಮಲ ಎಲ್ಲಿಂದ ತುಂಬಿಕೊಂಡು ಬಂದಿ? ಕುತಃ ತ್ವಾಂ ಕಶ್ಮಲಮಿದ. ಅದು ಬಂದ್ರೆ ಬರುವಲ್ತಕ ಅವಾಗ ಇವಾಗ ಬಂದಿದ್ರೆ ಏನಾರ ಅದನ್ನು ಉಪದೇಶ ಮಾಡಿ ಪರಿಹಾರ ಮಾಡ್ಬೋದಾಗಿತ್ತು. ಇಂಥ ವಿಷಮವಾಗಿರುವಂಥ ಪರಿಸ್ಥಿತಿ ಒಳಗೆ ಮೋಹ ಬರುದ ಅಂತ ಪರಿಸ್ಥಿತಿ ಒಳಗೆ. ಸುಮ್ಮನೆ ಕೂತ್ಕೊಂಡಾಗ ಮೋಹ ಯಾರಿಗೂ ಬರಂಗಿಲ್ಲ. ಸಂಕಷ್ಟದ ಸಮಯದೊಳಗನ ಮೋಹ ಬರೋದು. ಹೆಂಗ ಮಾಡ್ಲಿ ಅಂತ ಚಿಂತೆ ಹತ್ತೋದು ಅವಾಗನೇ, ಸಂದರ್ಭ ಬಂದಾಗನೇ ಆ ಚಿಂತೆ. ಯುದ್ಧ ಭೂಮಿಯೊಳಗೆ ಬಂದು ನಿಂತುಕೊಂಡು ಯುದ್ಧ ಮಾಡ್ತೀನಿ ಅಂತ ಎರಡೂ ಸೇನೆ ಮಧ್ಯೆಯೊಳಗೆ ನನ್ನನ್ನು ನಿಲ್ಲಿಸುವಂತ ಹೇಳಿದಂಥ ಅರ್ಜುನ ಆ ಪ್ರಸಂಗದಲ್ಲಿ ಮೋಹಾವಿಷ್ಟನಾಗ್ಬಿಟ್ಟ. ಅವನಿಗೆ ಕಣ್ಣು ತುಂಬಿ ಹೋಗಿಬಿಟ್ಟಾವ. ಮೋಹದಿಂದ ಕಂಗಳಲ್ಲಿ ನೀರು ಹರಿಯಾಕತ್ತಾವ. ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ. ಕಣ್ಣಿನೊಳಗ ಅದಕ್ಕೆ ಕಾರುಣ್ಯ ಅನ್ನಂಗಿಲ್ಲ, ಮೋಹ ಅಂತಾರ. ಪ್ರಸಂಗದೊಳಗ ಕಾರುಣ್ಯ ಬೇರೆ, ಮೋಹ ಬೇರೆ. ಕರುಣೆ ಎಲ್ಲ ಜೀವಿಗಳ ಮೇಲೆ ಇರಬೇಕು ಅಂತ ಹೇಳ್ತಾರೆ. ಮೋಹ ಅವ ಎಲ್ಲರ ಬಗ್ಗೆ ಚಿಂತೆ ಮಾಡಕತ್ತಿಲ್ಲ. ಎಲ್ಲರೂ ಸಾಯ್ತಾರಂತ ಚಿಂತಿಲ್ಲ ಅರ್ಜುನನಿಗೆ. ಯಾರು ಮುಂದೆ ನಿಂತು ಗುರುಗಳು, ಮುಂದಿದ್ದಂಥ ಅಜ್ಜ, ಮುಂದಿರುವಂಥ ಎಲ್ಲ ತನ್ನ ಸಂಬಂಧಿಕರು ದುರ್ಯೋಧನಾದಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲರೂ ನನ್ನವರು ಸಾಯ್ತಾರಂತವ ದುಃಖಕ್ಕೆ ಒಳಗಾಗ್ಯಾನ ಹೊರತು ಉಳಿದು ಎಲ್ಲ ಸೈನ್ಯವು ಅದ್ರೊಳಗೆ ಆಕೈತಿ ಅನ್ನುವಂಥ ಚಿಂತಿಲ್ಲ. ಕಾರಣ ಏನು? ನನ್ನವರು ಅನ್ನುವಂಥ ಮೋಹ. ಅದಕ್ಕೆ ನನ್ನವರು ಅಂತ ಬಂದ್ರೆ ಅದಕ್ಕೆ ಕರುಣೆ ಅನ್ನಂಗಿಲ್ಲ. ಅವ್ರ ಸಲುವಾಗಿ ನಾವು ಮಾಡೇ ಮಾಡ್ತೀವಿ. ಅದೇನು ದೊಡ್ಡ ಪ್ರಶ್ನೆ ಅದು. ಮನೆಯೊಳಗ ಸಂಬಂಧಿಕರು ಮಕ್ಕಳಿಗೆ ಸ್ವಲ್ಪ ಏನಾರ ತೊಂದರೆ ಆಗ್ಯದಂದ್ರೆ ನೀವು ಏನಾರ ಅಷ್ಟು ಕೊಟ್ರಿ ಅಂದ್ರೆ ಅದಕ್ಕೆ ಕರುಣೆ ಅನ್ನಂಗಿಲ್ಲ. ಅದಕ್ಕೆ ಅದು ಸಹಜವಾಗಿ ಲೋಕದೊಳಗೆ ನಡೆಯುವಂಥ ಕ್ರಿಯೆ, ಅದು ನಡೀತಿರ್ತದೆ. ಮೋಹದಿಂದ ಅದು ನಡೀತಿರ್ತದೆ. ಯಾರು ನನಗೆ ಸಂಬಂಧ ಇಲ್ಲ, ಯಾರು ನನಗೆ ರಕ್ತ ಸಂಬಂಧಿಗಳಲ್ಲ, ನನ್ನಗಾಗಿ ಅವ್ರಿಗೆ ಯಾವುದೂ ಪರಿಚಯ ಇಲ್ಲದೆ ಇರುವಂಥ ಒಂದು ಆಶ್ರಮಕ್ಕೆ ಹೋಗಿ, ಗುರುಕುಲಕ್ಕೆ ಹೋಗಿ ಅಂಥವರಿಗೆ ನಾವು ಊಟ ಮಾಡಿಸಿ ಅವರ ಬದುಕಿಗೆ ಬೆಳಕಾಗುವಂಗೆ ಮಾಡಿದ್ವಿ ಅಂದರೆ ಅದಕ್ಕೆ ಕರುಣಾ ಅಂತಾರೆ. ಕರುಣಾ. ಜೀವಿಗಳ ಮೇಲೆ ನಾವು ಕರುಣಾ ತೋರಿಸಿದಂಗೆ. ಯಾಕೆ? ಅವರಿಂದ ನಮಗೆ ಯಾವ ಲಾಭನೂ ಇಲ್ಲ. ಇಲ್ಲಿ ನಾವು ಕೊಟ್ರೆ ಮೋಹಕ್ಕೆ ಕೊಟ್ಟಂಗ, ಸಂಬಂಧ ಇಲ್ಲದಲ್ಲಿ ನಾವು ಕೊಟ್ರೆ ಅದು ಕರುಣಾ. ನಡೀಲಿ, ಒಳ್ಳೆ ಕಾರ್ಯಗಳು ನಡೀಲಿ, ಸತ್ಪುರುಷರಲ್ಲಿ ಇಂಥ ಚಿಂತನೆಗಳು ಬರಲಿ, ಯಾವಾಗಲೂ ಈ ಕಾರ್ಯಕ್ರಮಗಳು, ಮಠಗಳ ಈ ಧಾರ್ಮಿಕ ಪರಂಪರೆ ಮುನ್ನಡೀಲಿ ಅಂತ ಕರುಣಾ ಭಾವದಿಂದ ನೀಡುವಂಥದ್ದೇನದಲ್ಲ, ಅದು ಬೇರೆ. ಇಲ್ಲಿ ಮೋಹಾವಿಷ್ಟನಾಗಿರುವಂಥವನು, ಈ ಮೋಹ ನಿನ್ನಲ್ಲಿ ಹೆಂಗ್ ಬಂತು ಅನ್ನೋದೇ ಕೃಷ್ಣ ಪರಮಾತ್ಮನಿಗೆ ದೊಡ್ಡ ಪ್ರಶ್ನೆ ಆಗ್ಯದ. ಅದನ್ನ ನೀನು ತ್ಯಾಗ ಮಾಡಲೇಬೇಕು. ಮೋಹ ತ್ಯಾಗ ಮಾಡದೆ ಹೋದ್ರೆ ಇಲ್ಲಿ ಧರ್ಮಕ್ಕೆ ಜಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಹೃದಯ ದೌರ್ಬಲ್ಯವನ್ನು ತ್ಯಾಗ ಮಾಡು. ನಿನ್ನ ಹೃದಯಕ್ಕೆ ಆವರಿಸಿದಂಥ ಈ ಮೋಹವನ್ನು ನೀನು ತ್ಯಾಗ ಮಾಡಿ ನೀನು ಧನುರ್ಧಾರಿಯಾಗಿ ಹೋರಾಟವನ್ನು ಮಾಡಿದಾಗನೇ ಧರ್ಮಕ್ಕೆ ವಿಜಯವಾಗ್ತದೆ ಅನ್ನುವಂಥ ಉಪದೇಶವನ್ನ ಪರಮಾತ್ಮ ಮಾಡಿದಾಗ ಅವಾಗ ಅರ್ಜುನನಿಗೆ ಸರಿ ಅನ್ನಿಸ್ತದೆ. ಹೌದು, ಕರ್ತವ್ಯದಿಂದ ನಾನು ಪತಿತನಾಗಬಾರದು. ನನ್ನ ಒಬ್ಬನ ಮೋಹದಿಂದಾಗಿ ಇಡೀ ಈ ಕುಲವೇ ನಾಶವಾಗಿ ಹೋಗಬಾರದು. ಆ ಕಾರಣದಿಂದ ನಾನು ಯುದ್ಧವನ್ನು ಮಾಡಬೇಕು ಅಂತ ಕೃಷ್ಣ ಆನಂತರದಲ್ಲಿ ಆ ಉಪದೇಶ ಮಾಡಿದ ನಂತರ ಅರ್ಜುನ ತಾನು ಸನ್ನದ್ಧನಾದ. ಆ ಮೋಹಕ್ಕೆ ಕೃಷ್ಣ ಪರಮಾತ್ಮ ಹೇಳಿದಂಥ ದಿವ್ಯ ಉಪದೇಶ ಏನು ಅಂದರೆ, ಯಾರ ಮೇಲೆ ನೀನು ಮೋಹಿತನಾಗಿ ಅದೆಯಲ್ಲ ಅವರೆಲ್ಲ ಮೊದಲು ಇದ್ದವರೇ, ಮುಂದಾದ್ರೂ ಇರೋವರೇ. ನೀನು ಅವರ ಶರೀರವನ್ನು ಇಲ್ಲವಾಗಿಸಬಹುದೇ ಹೊರತು ಅವರೊಳಗಿರುವಂಥ ದಿವ್ಯ ಚೈತನ್ಯವನ್ನು ನಿನ್ನ ಕಡೆಯಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಆತ್ಮ ಅವರೊಳಗೆ ತುಂಬಿದಂಥ ದಿವ್ಯ ಚೈತನ್ಯ ಅದೇನು ಮಾಡೋಕ್ಕೂ ಬರಂಗಿಲ್ಲ. ಅಚಲಃ ನಿತ್ಯ ಸನಾತನಃ ಸ್ಥಾಣು ಅಛೇದ್ಯ ಅಕ್ಲೇದ್ಯ.
ಅದನ್ನ ಕೊಲ್ಲಕ್ ಬರಂಗಿಲ್ಲ, ಸುಡಕ್ ಬರಂಗಿಲ್ಲ, ಏನೇನೋ ಮಾಡಕ್ ಬರಂಗಿಲ್ಲ. ಅವರೆಲ್ಲರೂ ಆ ರೂಪದೊಳಗೆ ಯಾವ ಕಾಲದಲ್ಲೂ ಇರ್ತಾರ, ಹಿಂದೂ ಇದ್ರು, ಈಗೂ ಅದಾರ, ಮುಂದೂ ಇರ್ತಾರ. ಅವ್ರ ಬಗ್ಗೆ ಮೋಹಿತನಾಗಬೇಕಾಗಿರುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿದಾಗ ಆವಾಗ ಕೊನೆಯ ಅಧ್ಯಾಯದಲ್ಲಿ ಹೇಳ್ತಾನೆ. ಏನು ಭಗವದ್ಗೀತೆಯ ಫಲಶ್ರುತಿ ಅಂತ ಕೇಳಿದಾಗ ಅರ್ಜುನ ಈ ಮಾತುಗಳನ್ನು ಹೇಳ್ತಾನೆ. ಪರಮಾತ್ಮನ ಉಪದೇಶದಿಂದ ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಗೀತೆಯ ಸಾರ ಏನು? ನನ್ನೊಳಗಿದ್ದಂಥ ಮೋಹ ನಾಶವಾಯಿತು, ನಾನು ಯಾರು ಅನ್ನುವಂಥ ನಿಜವಾದ ಸ್ಮೃತಿ ನನಗೆ ಲಭ್ಯವಾಯಿತು. ಆ ನಾನಾರು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದನ್ನೇ ಮುಖ್ಯವಾಗಿರುವಂಥ ಸಂಗತಿ. ಅದನ್ನು ತಿಳ್ಕೊಳ್ಳೋದು ಬಿಟ್ಟು ತಲೆ ಕೆಳಗಾಗಿ ಆ ಒಂದು ಧಾತು ಕಂಠಪಾಠ ಮಾಡುತ್ತಿದ್ದವನ್ನ ನೋಡಿ ಇವರಿಗೆ ಒಳಗ ದುಃಖ. ಶಂಕರರಿಗೆ ಈ ವಯಸ್ಸಿನೊಳಗೆ ಬಂದು ಮೋಕ್ಷ ಪಡಿಬೇಕಾದಂಥ ವಯಸ್ಸಿನೊಳಗೆ ಇದನ್ನು ಮಾಡಕತ್ತಾನಲ್ಲ ಅಂತ ಪರಮಾತ್ಮನ ಸ್ವರೂಪಿಗಳಿಗೆ, ಗುರುಗಳಿಗೆ ಯಾವಾಗಲೂ ಆ ಚಿಂತೆ ಇರುತ್ತದೆ. ಬುದ್ಧ ಮುಕ್ತಿಯ ಬಾಗಿಲೊಳಗೆ ನಿಂತುಕೊಂಡಿದ್ದ ಅಂತ. ನಿರ್ವಾಣ ಆದ ಬಳಿಕ, ದೇಹತ್ಯಾಗವನ್ನು ಮಾಡಿ ಹೋದ ಬಳಿಕ ಮುಕ್ತಿಯ ಬಾಗಿಲೊಳಗೆ ನಿಂತುಕೊಂಡಿದ್ದಂತ. ಅಲ್ಲಿ ಇದ್ರಲ್ಲ ಅನೇಕ ಜನ ಮುಕ್ತಾತ್ಮರ ಒಳಗೆ, ಅವರೆಲ್ಲರೂ ಸ್ವಾಗತ ಮಾಡಕತ್ತಿದ್ರಂತ. ಬರ್ರಿ 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 ಅಂತ ಬಹಳ ದಿವಸದಿಂದ ಕರೆಯಕತ್ತಿದ್ರು. ಆದ್ರೆ ಬುದ್ಧ ಒಳಗೆ ಹೋಗಿರ್ಲಿಲ್ಲ, ಬಾಗಲ್ದಾಗ ನಿಂತುಕೊಂಡಿದ್ದ. ಯಾಕಂತ ಅವರೆಲ್ಲರೂ ಕೇಳ್ತಾರ. ಅವಾಗ ಬುದ್ಧ ಹೇಳ್ತಾನ, ಏನಿಲ್ಲ, ನನ್ನನ್ನು ನಂಬಿ ಬಹಳಷ್ಟು ಜನ ಈ ಮುಕ್ತಿ ಮಾರ್ಗಕ್ಕೆ ಬರಾಕತ್ತಾರ, ಅವ್ರಿನ್ನೂ ಬರೋರದ, ಅವರೆಲ್ಲರೂ ಬಂದ ಮೇಲೆ ನಾ ಒಳಗೆ ಬರ್ತೀನಿ ಅಂತ ಹೇಳ್ತಿದ್ದ ಅಂತೆ ಬುದ್ಧ. ಅದು ಗುರುವಿನ ಮುಖ್ಯವಾಗಿರುವಂಥ ಲಕ್ಷಣ. ತಾನೊಬ್ಬನೇ ಮುಕ್ತನಾಗ್ಯಾನ ಅಂತ ಉಳಿದವ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಸುಮ್ಮನೆ ಕುಂಡ್ರಂಗಿಲ್ಲ. ಅವರಿಗೆ ಆಗುವಂಥ ದುಃಖವನ್ನ ಕಂಡು ತಮ್ಮೊಳಗ ಅವರು ದುಃಖಿತರಾಗಿ ಅವನನ್ನೂ ಪಾರು ಮಾಡಬೇಕು, ಅವನನ್ನೂ ಈ ಭವಚಕ್ರದಿಂದ ನಾನು ಮ್ಯಾಲೆ ಎತ್ತಬೇಕು ಅಂತ ಸದ್ಗುರುನಾಥ ಯಾವಾಗಲೂ ಚಿಂತನೆ ಮಾಡ್ತಿರ್ತಾನೆ. ದಾರ್ಶನಿಕರೇ ಹಾಗೆ. ಕಲ್ಯಾಣದ ಮಾರ್ಗಕ್ಕೆ ಹೊರಟಿರುವಂಥ ಅಲ್ಲಮ ಪ್ರಭುಗಳು ಗದಗ ಸಮೀಪದಲ್ಲಿರುವಂಥ ಲಕ್ಕುಂಡಿ ಅನ್ನೋ ಊರಿಗೆ ಹೋಗಿರ್ತಾರೆ. ಅಲ್ಲಿ ಒಬ್ಬ ಹೆಣ್ಮಗಳು ಮುಕ್ತಾಯಿ ಅಂತ, ಅಧ್ಯಾತ್ಮದಲ್ಲಿ ಬಹಳ ದೊಡ್ಡ ಎತ್ತರವನ್ನು ಸಾಧಿಸಿದಂಥ ಹೆಣ್ಮಗಳು. ಆಕೆ ಹೆಸರನ್ನೇ ಎಷ್ಟು ಚಂದದ, ಮುಕ್ತಾಯಿ. ಮುಕ್ತಿಗೆ ತಾಯಿ ಅವಳು ಮುಕ್ತಾಯಿ. ಆದ್ರೆ ಒಂದು ಕ್ಷಣ ಆಕೆಗೆ ಮೋಹ ಆವರಿಸಿತ್ತು. ಯಾವ ಸಂದರ್ಭದಲ್ಲಿ ಅಂದ್ರೆ, ಆಕೆಗೆ ಗುರುವಾಗಿದ್ದವನು ಆಕೆಯ ಅಣ್ಣ ಅಜಗಣ್ಣ ಅಂತ ಆತನ ಹೆಸರು. ಅಜಗಣ್ಣ ಆಕೆಗೆ ಲಿಂಗ ದೀಕ್ಷೆಯನ್ನು ಮಾಡಿದ್ದ, ಆಕೆಗೆ ಎಲ್ಲ ರೀತಿಯ ಮಂತ್ರೋಪದೇಶಗಳನ್ನು ಮಾಡಿದ್ದ, ಅಧ್ಯಾತ್ಮದ ಸಾಧನೆಗೂ ಹಚ್ಚಿದ್ದ. ಅವನು ಗುಪ್ತ ಭಕ್ತಿಯನ್ನ ಮಾಡಿ ಮಾಡಿ ಒಂದು ದಿವಸ ತನ್ನ ದೇಹವನ್ನು ತ್ಯಾಗ ಮಾಡಿದ. ಆ ದೇಹ ತ್ಯಾಗದ ಸುದ್ದಿ ಮುಕ್ತಾಯಿಗೆ ತಿಳಿದು ಆಕೆ ಅಲ್ಲಿಗೆ ಬರೋದ್ರೊಳಗಾಗಿನೇ ಸಮಾಧಿ ಮುಗಿದು ಹೋಗಿತ್ತು. ಆ ಅಣ್ಣನ ಸಮಾಧಿ ಮೇಲೆ ಕೂತ್ಕೊಂಡು ಆಕೆ ಅಳಾಕತ್ತಿದ್ಲು. ಏನಂತ? ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ನನ್ನನ್ನ ಪೂರ್ತಿ ಮುಕ್ತಳನ್ನಾಗಿ ಮಾಡಲಿಲ್ಲ, ಕಣ್ಣು ಕಟ್ಟಿ ಮುಂದೆ ಕನ್ನಡಿ ಇಟ್ಟು ಹೋದಿ. ನೋಡ್ಕೊಳ್ಳಿ ಹಂಗ ನಾನು ಕತ್ತಲೆ ಬೆಳಗು ಎರಡನ್ನ ಕಾಂಬ ಸಂದೇಹಿ ನಾನು. ಸಂದೇಹದೊಳಗೆ ಕೂತ್ಕೊಂಡಿನಿ, ನನ್ನನ್ನ ಮುಕ್ತಳನ್ನಾಗಿ ಮಾಡಲಿಲ್ಲ ಅಂತ ಅಣ್ಣ ತೀರಿಕೊಂಡ ಶೋಕದೊಳಗೆ ಆ ಸಮಾಧಿ ಮೇಲೆ ಕೂತು ಅಳುತ್ತಿರುವಂತ ಮುಕ್ತಾಯಿಯನ್ನ ಅಲ್ಲಮ ಪ್ರಭುಗಳು ಕಂಡ್ರು. ಹೇಗೆ ಭಗವದ್ಗೀತೆ ಯುದ್ಧ ಭೂಮಿಯೊಳಗೆ ನಡೀತದಲ್ಲ, ಹಾಗೆ ಮುಕ್ತಾಯಿ ಮತ್ತು ಅಲ್ಲಮ ಪ್ರಭುಗಳ ಆ ಸಂಶಯ ನಿರಸನವಾಗಿರುವಂಥ ಶೂನ್ಯ ಸಂಪಾದನೆ ಪ್ರಸಂಗ ಸ್ಮಶಾನದೊಳಗೆ ನಡೀತದೆ. ಸಮಾಧಿಯ ಮೇಲೆ ಕುಳಿತುಕೊಂಡಿರುವಂಥ ಮುಕ್ತಾಯಿಗೆ ಪ್ರಭುಗಳು ಕೇಳ್ತಾರೆ. ಅವರ ದೃಷ್ಟಿ ಎಷ್ಟು ಪರಿಶುದ್ಧವಾಗಿತ್ತು ಅಂದ್ರೆ, ಅಂಗೈಯೊಳಗೊಂದು ಅರಳದ ಮುತ್ತ ನಿಡಿದು ಕಂಗೊಳಿಸುವಾಕಿ ನೀನಾರು ಹೇಳ. ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತ ಪವಣಿಸುವಾಕಿ ನೀನಾರು ಹೇಳ. ಒಂದೆಂಬೆನೇ ಎರಡಾಗಿದೆ, ಎರಡೆಂಬೆನೇ ಒಂದಾಗಿದೆ. ಎಷ್ಟು ಸುಂದರವಾದ ಪ್ರಶ್ನೆಯನ್ನು ಮಾಡ್ತಾರೆ. ಆಕೆ ಏನು ಅತುಗೊಂತ ಕೂತ್ಕೊಂಡಳಲ್ಲ, ಚಿದರಿದಂಥ ತಲೆ, ಹರಡಿದಂಥ ಕೂದಲುಗಳು ಅವರಿಗೆ ಎಷ್ಟು ಸುಂದರವಾಗಿ ಕಾಣಕತ್ತದಂದ್ರೆ, ಅರಳಿದ ತಲೆ. ಆಕೆ ಕಣ್ಣಿಂದ ಉದುರುವಂಥ ಪ್ರತಿಯೊಂದು ಹನಿಗಳು ಕಂಗಳ ಮುತ್ತುಗಳು. ಆ ಶೋಕದ ಹನಿಗಳೇನದವಲ್ಲ, ಮುತ್ತುಗಳ ಸದೃಶವಾಗಿ ಕಾಣಿಸ್ತಾವ. ಅದರೊಳಗೆ ದುಃಖ ಇಲ್ಲ. ಮುತ್ತು ಅಂದ್ರೆ ಶುದ್ಧವಾಗಿರುವಂತಹದ್ದು.
ಶುಭ್ರವಾಗಿರುವಂಥದ್ದು. ಮುಕ್ತಾಯಿ ಅಳುವುದರಲ್ಲಿ ಸ್ವಲ್ಪ ಮೋಹ ತುಂಬಿಕೊಂಡದೆ ಹೊರತು ಆಕೆ ಮುಕ್ತಳೆ ಅನ್ನುವಂಥದ್ದನ್ನು ಅಲ್ಲಮ ಪ್ರಭುಗಳು ಗುರುತಿಸಿದರು. ಅವರಂತಾರ, ಶೋಕ ಮಾಡುವುದಕ್ಕೆ ಏನೂ ಕಾರಣ ಇಲ್ಲ. ಅಜಗಣ್ಣನ ಯೋಗ ಯಾವಾಗ ಮುಗಿದಿತ್ತು, ಆತ ಲಿಂಗದಲ್ಲಿ ಬೆರೆತ, ಆತ ಕಲಿಸಿಕೊಟ್ಟಿರುವಂಥ ವಿದ್ಯೆಯ ಸಾಧನೆಯನ್ನು ನೀನು ಮಾಡು, ನೀನೂ ಮುಕ್ತಳಾಗ್ತಿ ಅಂತ ಅಲ್ಲಮ ಪ್ರಭುಗಳು ಮುಕ್ತಾಯಿಗೆ ಉಪದೇಶವನ್ನು ಕರುಣಿಸಿದರು. ಆಕೆ ಅಣ್ಣನ ಮೋಹತ್ಯಾಗವನ್ನು ಮಾಡಿ ಆಕೆಯೂ ಮುಕ್ತಳಾದಳು ಅನ್ನುವಂಥ ಪ್ರಸಂಗ ಬರ್ತದೆ. ಅದೇ ಪ್ರಭುದೇವರು ಹೇಗೆ ಒಬ್ಬ ಮುಮುಕ್ಷುವನ್ನ ಸಮರ್ಥ ಗುರುವಾಗಿರುವಂಥವನು ಮುನ್ನಡೆಸ್ತಾನೆ, ಅವ್ರ ಬಗ್ಗೆ ಎಂಥ ಕರುಣಾಭಾವವುಳ್ಳವನಾಗಿರ್ತಾನಂದ್ರೆ ಅವರ ಹೋಗಿ ಮಾತಾಡಿಸ್ತಾರೆ. ಹೊಲದೊಳಗೆ ಕೆಲಸ ಮಾಡ್ತಿದ್ದ ಗೊಗ್ಗಯ್ಯ ಅಂತ, ರಂಟಿ ಹೊಡಿತಿದ್ದ, ಕುಂಟಿ ಹೊಡಿತಿದ್ದ, ಬಿತ್ತನೆ ಕಾರ್ಯಗಳನ್ನು ಮಾಡ್ತಿದ್ದ, ಎಷ್ಟು ವರ್ಷಗಳಿಂದ ಮಾಡ್ಕೋತ ಬಂದಿದ್ದ ಅಂಥ ಗೊಗ್ಗಯ್ಯನನ್ನ ಪ್ರಭುಗಳು ನೋಡಿದರು. ನೋಡಿದವರು ಅಂತಾರ, ಸಾಕು, ಅವಂದು ವಯಸ್ಸಾಗಿತ್ತು, ಕೈ ನಡುಗುವಂಥ ವಯಸ್ಸಿನೊಳಗೂ ಇನ್ನೂ ರಂಟಿ ಕುಂಟಿಗಳನ್ನು ಬಿಟ್ಟಿರಲಿಲ್ಲ. ಅದನ್ನೇ ಮಾಡ್ತಿದ್ದ. ಮಾಡಬಾರದು ಅಂತಲ್ಲ, ಅದನ್ನೇ ಜೀವನ ಪರ್ಯಂತರವಾಗಿ ಮಾಡ್ಕೊಂತ ಹೊರಟಿದ್ದ. ಆವಾಗ ಪ್ರಭುಗಳಂತಾರ, ಈ ರಂಟೆ ಕುಂಟೆಗಳ ಸಹವಾಸ ಸಾಕು, ನೀನು ತನುವ ತೋಂಟವ ಮಾಡಿ, ಮನವ ಗುದ್ದಲಿಯ ಮಾಡಿ, ಅಗೆದು ತೆಗೆದನಯ್ಯ ಭ್ರಾಂತಿಯ ಬೇರ, ಪವನವೇ ರಾಟಾಳ ಸುಷುಮ್ನಾಳದಿಂದ ಉದಕವ ತಿದ್ದಿ, ಬಸವಗಳೈವರು ಹಸನ ಗೆಡಿಸಿಹರೆಂದು ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ, ಆವಾಗಲೂ ಜಾಗರೂಕತೆಯಿಂದ ಸಸಿಯ ಸಲುಹಿದನು ಕಾಣ ಗುಹೇಶ್ವರ. ನೀನು ಮಾಡಬೇಕಾಗಿರುವಂಥ ನಿಜವಾದ ತೋಟಗಾರಿಕೆ ಯಾವುದು ಅಂದರೆ, ಈ ತನುವೇ ತೋಟವಾಗಬೇಕು, ಮನಸ್ಸೇ ಗುದ್ದಲಿ ಆಗಬೇಕು. ಇದರೊಳಗೆ ನೀನು ಬಿತ್ತಬೇಕಾಗಿರುವಂತಹದ್ದು ಯಾವುದು? ಬ್ರಹ್ಮ ಬೀಜ. ನಾನೇ ಪರಬ್ರಹ್ಮ ಅನ್ನುವಂಥ ಭವ್ಯವಾದ ಬೀಜವನ್ನ ಈ ಭೂಮಿಯೊಳಗೆ ಬಿತ್ತಿ ಬೆಳಿಬೇಕಾಗಿರುವಂಥ ಸಮಯಪ್ಪ ಇದು. ಕೇವಲ ಹೊಲದೊಳಗೆ ಕಾಯಕ ಮಾಡೋದಲ್ಲ, ಈ ತನುವಿನೊಳಗು ನೀನು ಕಾಯಕ ಮಾಡುವಂತ ಗೊಗ್ಗಯ್ಯನಿಗೆ ಬಂದಿರುವಂಥ ಆ ಸಣ್ಣದಾಗಿರುವಂಥ ಮೋಹ. ಅವರು ಯಾರು ಶ್ರಮಿಕರಿರ್ತಾರೆ, ಒಂದೇ ಕಾಯಕದಲ್ಲಿ ತಲ್ಲೀನರಾಗಿರ್ತಾರೆ, ಅವರಿಗೆ ಬಹಳ ಸಮಯ ಬೇಕಾಗಿಲ್ಲ ಪರಿವರ್ತನೆ ಆಗೋದಕ್ಕೆ. ಒಂದು ಕ್ಷಣ ಅದು ಅವರಿಗೆ ಅಲ್ಲ ಅಂತ ಒಂದು ಕ್ಷಣ ಅನಿಸ್ತು ಅಂದ್ರೆ ಅದರಿಂದ ಅವರು ಮುಕ್ತರಾಗಿ ಬಿಡುತ್ತಾರೆ. ಅದನ್ನು ಆಗಿಂದಾಗ ತ್ಯಾಗ ಮಾಡುವಂಥ ಶಕ್ತಿ ಇರುತ್ತದೆ. ವಾಲ್ಮೀಕಿ ಆಗಬೇಕಾಗಿತ್ತು ಅಂದ್ರೆ ಒಂದು ಕ್ಷಣದ ಉಪದೇಶ ಅವರನ್ನು ಬದಲು ಮಾಡಿಬಿಡುತ್ತದೆ. ಅದು ಹಣ್ಣು ಆಗಿರಬೇಕು, ಆ ಸಂದರ್ಭಕ್ಕೆ ಗುರು ಬರಬೇಕು, ಆತನ ಉಪದೇಶದ ಒಂದು ಹನಿ ಬಿದ್ದರೆ ಸಾಕು, ಅದು ಮುತ್ತಾಗಿ ಪರಿವರ್ತನೆ ಆಗಿಬಿಡುತ್ತದೆ. ಹಾಗೆ ಲೋಕದಲ್ಲಿ ಸಾವಿರ ಸಾವಿರ ಮುಮುಕ್ಷುಗಳು ಮೋಹತ್ಯಾಗವನ್ನು ಮಾಡಿ ಅವರು ಮುಕ್ತಾತ್ಮರಾಗಿರುವಂಥ ಚಿಂತನೆಯನ್ನ ಶಂಕರ ಭಗವತ್ಪಾದರು ಆ ಪಂಡಿತನಿಗೆ ಉಪದೇಶವನ್ನು ಮಾಡಕತ್ತಾರ. ನಿನಗೆ ಬಂದಿರುವಂಥ ಈ ಆವಿಷ್ಯ ಪರಮಾತ್ಮನ ಜ್ಞಾನಕ್ಕಾಗಿ ಬಂದಿದೆಯೇ ಹೊರತು ಮತ್ತಾವುದಕ್ಕಾಗಿನೂ ಅಲ್ಲ. ನೀನು ಮಾಡಬೇಕಾಗಿರುವಂಥ ಮಹತ್ವದ ಕರ್ತವ್ಯ ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ನೀನು ಗೋವಿಂದನ ಭಜನೆಯನ್ನು ಮಾಡು. ಭಜನೆ ಅಂದ್ರೆ ಏನು? ವೃತ್ತಿ ಆ ಕಡೆ ಈ ಕಡೆ ಹೋಗದಂಗ ಬ್ರಹ್ಮಾಕಾರ ಮನೋವೃತ್ತಿಯನ್ನು ನಿರ್ಮಾಣ ಮಾಡುವಂಥದ್ದು ಭಜನ. ಸಾಮಾನ್ಯವಾಗಿ ಕೂತ್ಕೊಂಡಾಗ ಆ ಕಡೆಗೆ ಈ ಕಡೆಗೆ ವೃತ್ತಿ ಚಂಚಲ ಆಗ್ತಿರ್ತದೆ, ಎಲ್ಲ ಕಡೆಗೂ ಹರಿದಾಡ್ತದೆ. ಹಂಗ ಹರಿದಾಡುವಂಥ ವೃತ್ತಿಯನ್ನ ಬ್ರಹ್ಮನ ಕಡೆಗೆ ಕರೆಸಿಕೊಂಡು ಹೋಗುವಂಥದ್ದು ಯಾವುದು? ಭಜನ. ಆ ಕಾರಣದಿಂದ ಭಜನ ಮಾಡು. ಜಗದ್ಗುರು ಸಿದ್ಧಾರೂಢರು ಅವರು ಮುಕ್ತರಾಗಿದ್ರು, ಅವರಿಗೆ ಲೋಕದ ಯಾವುದೇ ಹಂಗುಗಳು ಇರಲಿಲ್ಲ. ಆದ್ರೂ ಯಾವಾಗಲೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಂತ್ರವನ್ನು ಬಿಟ್ಟಿರಲೇ ಇಲ್ಲ. ಯಾಕೆ ಬಿಟ್ಟಿರಲಿಲ್ಲ ಅಂದ್ರೆ ಅವರಿಗೆ ಜೀವರ ಬಗ್ಗೆ ಕರುಣಾದ. ನಾನು ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನ ಮುಕ್ತರಾದ ಮಹಿಮರೇ ಪಠಣ ಮಾಡ್ತಾರಂದ್ರೆ ನಾನಿನ್ನೆಷ್ಟು ಮಾಡಬೇಕು ಅಂತ ಬಂದಿರುವಂಥ ಪ್ರತಿಯೊಬ್ಬ ಜೀವಾತ್ಮನೂ ಪ್ರತಿಯೊಬ್ಬ ಮುಮುಕ್ಷಿಯೂ ಅದರಿಂದ ಅರ್ಥ ಮಾಡಿಕೊಳ್ಳಿ. ನಮ್ಮನ್ನ ಮೋಕ್ಷ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ. ಭಗವಂತನ ಜ್ಞಾನ, ಭಗವಂತನ ಧ್ಯಾನ ಇವು ನಮಗೆ ಮೋಕ್ಷ ನೀಡುವಂಥ ಸಾಧನಗಳು. ಆ ಸಾಧ್ಯ ನಮಗೆ ಪ್ರಾಪ್ತವಾಗಬೇಕಾಗಿತ್ತು ಅಂದರೆ ಇರಬೇಕಾಗಿರುವಂಥ ಸಾಧನ ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ ಅಂತ ಹೇಳ್ತಾರೆ. ಹಾಗೆ
ಆ ಗೋವಿಂದನ ಭಜನೆಯಲ್ಲಿ, ಪರಮಾತ್ಮನ ಧ್ಯಾನದಲ್ಲಿ ನಾವೆಲ್ಲರೂ ತನ್ಮಯರಾಗಿ ಶ್ರಾವಣದುದ್ದಕ್ಕೂ ಪರಮಾತ್ಮನ ಚಿಂತನೆ, ಪರಮಾತ್ಮನ ಅನುಸಂಧಾನ, ನಿಧಿಧ್ಯಾಸನ, ಶ್ರವಣ ಮನನಗಳಲ್ಲಿ ಭಾಗಿಗಳಾಗೋಣ ಅಂಥೇಳಿ, ಹೀಗೆ ಮೋಹ ತ್ಯಾಗವನ್ನು ಮಾಡಿಸುವುದಕ್ಕೆ ಎಷ್ಟೆಲ್ಲ ಮೋಹಗಳದವ, ಅವನು ಹೆಂಗೆ ತ್ಯಾಗ ಮಾಡಬೇಕು ಅನ್ನೋದನ್ನು ಇನ್ನು ಮುಂದಿರುವಂಥ ಎಲ್ಲ ಶ್ಲೋಕಗಳಲ್ಲಿ ಭಗವತ್ಪಾದರು ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶವನ್ನು ನಾಳೆ ದಿವಸ ನಾವೆಲ್ಲ ತಿಳಿಯೋಣ ಅಂಥೇಳಿ ತಮ್ಮೆಲ್ಲರಲ್ಲಿ ವಂದಿಸಿ ಚಿಂತನಕ್ಕೆ ವಿರಮಿಸ್ತೇನೆ.